ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪ್ರಾಣಪತಿ ಪದದ್ವಂದ್ವ ಪಂಕಜಾಸಕ್ತಮಾನಸಂ ಶಮಾದಿ ಗುಣಸಂಯುಕ್ತಂ ಶ್ರೀ ಪ್ರಾಣೇಶ ಗುರುಂ ಭಜೆ. ಈ ದಿವಸ ದಾಸವರೇಣ್ಯರಲ್ಲಿ ಒಬ್ಬರಾದಂತಹ ಪ್ರಾಣೇಶದಾಸರ ಆರಾಧನಾ ಮಹೋತ್ಸವ. ಮಾಧ್ವ ಪ್ರಪಂಚಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ಪ್ರಾಣೇಶದಾಸರ ಕೊಡುಗೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಇವರ ಜನ್ಮಸ್ಥಳ ಲಿಂಗಸುಗೂರು. ಅಲ್ಲಿ ತಿರುಕಪ್ಪ ಕುಲಕರ್ಣಿ ಎಂಬತಕ್ಕಂತಹ ಬ್ರಾಹ್ಮಣನ ಮನೆಯಲ್ಲಿ 3 ಜನ ಮಕ್ಕಳಲ್ಲಿ ಒಬ್ಬರಾಗಿ ಇವರು ಹುಟ್ಟುತ್ತಾರೆ. ಜನ್ಮನಾಮ ಯೋಗೀಂದ್ರ ಎಂಬುದಾಗಿ. ಜಗನ್ನಾಥದಾಸರು ಇವರಿಗೆ ಉತ್ತಮವಾಗಿರ್ತಕ್ಕಂತಹ ವಿದ್ಯಾಪ್ರದಾನವನ್ನು ಮಾಡ್ತಾರೆ. ಮತ್ತೊಬ್ಬರು ರೊಟ್ಟಿ ವರದೇಂದ್ರಾಚಾರ್ಯರು ಕೂಡ ಇವರ ವಿದ್ಯಾಗುರುಗಳು ಎಂಬುದಾಗಿ ಇವರ ಚರಿತ್ರೆಯಲ್ಲಿ ತಿಳಿದಿದೆ. ಇವರಲ್ಲಿರ್ತಕ್ಕಂತಹ ಮಹಾವೈರಾಗ್ಯವನ್ನು ಗುರುತಿಸಿದಂತಹ ಜಗನ್ನಾಥದಾಸರು ಇವರಿಗೆ ಪ್ರಾಣೇಶ ವಿಠಲ ಎಂಬುದಾಗಿ ಅಂಕಿತ ಪ್ರದಾನವನ್ನು ಮಾಡ್ತಾರೆ. ಅನೇಕ ಮಹಿಮೆಗಳನ್ನು ಪ್ರಾಣೇಶ ವಿಠಲರು ತೋರಿಸಿದ್ದಾರೆ. ಮಾಧ್ವ ವಾಂಗ್ಮಯ ಪ್ರಪಂಚಕ್ಕೆ, ಕನ್ನಡ ಸಾರಸ್ವತ ಲೋಕಕ್ಕೆ ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅನೇಕ ಕೃತಿಗಳಿದ್ದಾವೆ ಅಂತ ಹೇಳಿ ಇವರ ಚರಿತ್ರೆಗಳು ಹೇಳ್ತದೆ. ಅದರಲ್ಲಿ ನಮಗೆ ಲಭ್ಯ ಇರತಕ್ಕಂಥದ್ದು ಕೆಲವನ್ನ ನಾವು ಸ್ಮರಣೆ ಮಾಡಿದ್ರೆ, ಗಾಲವ ಚರಿತ್ರೆ, ಕಾಲಿಯ ಮರ್ಧನ ಕಥಾ, ಪಾರ್ಥ ವಿಲಾಸ, ಬುಡ್ಡಿ ಬ್ರಹ್ಮನ ಕಥಾ, ಗೋಪಿಕಾ ವಿಲಾಸ, ಅನಿರುದ್ಧ ವಿಲಾಸ, ಭ್ರಮರಗೀತ, ಮುಯ್ಯದ ಪದ, ಊರ್ಧ್ವ ಪುಂಡ್ರ ಮಹಾತ್ಮ್ಯ, ಹರಿವಾಯುಸ್ತುತಿ, ಸೀತಾ ಸ್ವಯಂವರ, ಕಾಳಿ ಸ್ವಯಂವರ, ತಿಥಿತ್ರಯ ನಿರ್ಣಯ, ಗರುಡ ಗರ್ಧಹರಣ, ಭೀಮಸೇನ ವಿಲಾಸ, ವೀರಭದ್ರ ವಿಲಾಸ, ವಸಿಷ್ಠ ವಿಶ್ವಾಮಿತ್ರ ಗಾಥೆ ಇತ್ಯಾದಿ ಹೇಳ್ತಾ ಹೋದರೆ ಇನ್ನು ಬೇಕಾದಷ್ಟಿದೆ. ಅವರು ನಮಗೆ ಉಪಲಬ್ಧ ಇರುವುದನ್ನು ಮಾತ್ರ ಹೇಳ್ತೀವಿ. ಹೀಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಂತಹ ಪ್ರಾಣೇಶ ವಿಠಲರ ಆರಾಧನಾ ಸಂಸ್ಮರಣಾ ದಿನ ಇವತ್ತು. ಅವರನ್ನು ಸ್ಮರಣೆ ಮಾಡಿಕೊಳ್ಬೇಕು. ಅವರ ಕೃತಿಗಳನ್ನು, ಸಾವಿರಾರು ಕನ್ನಡ ಪದಗಳನ್ನು ಬರೆದುಕೊಟ್ಟಿದ್ದಾರೆ. ಪರಮಾತ್ಮನ ಬಳಿಗೆ ಹೋಗುವಂತಹ ಅತ್ಯಂತ ಸುಲಭದ ಕನ್ನಡದಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಎಂಬುದಾಗಿ ತೋರಿಸ್ಕೊಟ್ಟಿದ್ದಾರೆ. ಅಂತಹ ಪ್ರಾಣೇಶ ವಿಠಲರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.